ಅಧ್ಯಾಯ 41 ಬ್ರಹ್ಮನ ಗೋಚರತೆ ಮತ್ತು ಅಜ್ಜನ ಕಾಳಜಿ. ಕಲ್ಪಗಳು ಬದಲಾಗುತ್ತಿದ್ದಾಗ ಮಹರ್ಷಿ ಕಣ್ಣು ಮುಚ್ಚಿ ಮಂದಭೂತಕಾಲಕ್ಕೆ ಹೋದನು. ಅವನು ನೈಮಿಷಾರಣ್ಯದ ಋಷಿಗಳಿಗೆ, ಓ ಋಷಿಗಳೇ, ಕಾಲಚಕ್ರ ಎಂದಿಗೂ ನಿಲ್ಲುವುದಿಲ್ಲ. ಒಂದು ಕಲ್ಪ ಕೊನೆಗೊಂಡಂತೆ ಇನ್ನೊಂದು ಕಲ್ಪ ಪ್ರಾರಂಭವಾಗುತ್ತದೆ ಎಂದು ಹೇಳಿದನು. ಈಗ ಬ್ರಹ್ಮ ಮತ್ತೆ ಕಾಣಿಸಿಕೊಂಡ ಘಟನೆಗೆ ನಾನು ನಿಮ್ಮನ್ನು ಕರೆದೊಯ್ಯುತ್ತೇನೆ. ಆದರೆ ಈ ಬಾರಿ ಅವನಿಗೆ ಆಳವಾದ ಚಿಂತೆಯಿತ್ತು. ಹಿಂದಿನ ಕಲ್ಪದಲ್ಲಿ ಬ್ರಹ್ಮನು ಅನೇಕ ಸೃಷ್ಟಿಗಳನ್ನು ಸೃಷ್ಟಿಸಿದ್ದನು ಎಂದು ಮಹರ್ಷಿ ವಿವರಿಸಿದನು. ಆದರೆ ಅವನಿಗೆ ಶಿವನಂತೆಯೇ ಇದ್ದ ಒಬ್ಬ ಮಗನಿಲ್ಲ. ಅವನು ಶಕ್ತಿಶಾಲಿಯಾಗಿದ್ದನು ಮಾತ್ರವಲ್ಲದೆ ಶಿವನನ್ನೇ ನೆನಪಿಸುತ್ತಿದ್ದನು. ಬ್ರಹ್ಮನು, ನಾನು ಬ್ರಹ್ಮಾಂಡದ ತಂದೆ, ಆದರೆ ನನಗೂ ನನ್ನ ಮತ್ತು ಶಿವನ ನಡುವೆ ಸೇತುವೆಯಾಗಬಲ್ಲ ಮಗನಿರಬೇಕು ಎಂದು ಭಾವಿಸಿದನು. ಈ ಆಲೋಚನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಬ್ರಹ್ಮ ಮತ್ತೆ ಕಠಿಣ ತಪಸ್ಸನ್ನು ಪ್ರಾರಂಭಿಸಿದನು. ಅವನು ತನ್ನ ಇಂದ್ರಿಯಗಳನ್ನು ನಿಗ್ರಹಿಸಿ ಪರಮಾತ್ಮನ ಬಗ್ಗೆ ಧ್ಯಾನಿಸಿದನು. ಅವರ ತಪಸ್ಸಿನ ತೀವ್ರತೆ ಎಷ್ಟು ತೀವ್ರವಾಗಿತ್ತೆಂದರೆ ಅವರ ದೇಹದಿಂದ ಬೆವರು ಹರಿಯಿತು ಮತ್ತು ಬೆವರು ಭೂಮಿಗೆ ಬಿದ್ದು ಪವಿತ್ರ ನದಿಗಳಾಗಿ ರೂಪಾಂತರಗೊಂಡಿತು. ಬ್ರಹ್ಮನ ತಪಸ್ಸು ವರಕ್ಕಾಗಿಯಲ್ಲ, ದೈವಿಕ ಮಗುವಿಗಾಗಿ ಎಂದು ಮಹರ್ಷಿ ನೆನಪಿಸಿಕೊಳ್ಳುತ್ತಾರೆ. ಅವರು ಅಮರ ಮತ್ತು ಮರಣದಿಂದ ಮುಟ್ಟಲ್ಪಟ್ಟ ಮಗನನ್ನು ಬಯಸಿದರು. ಅವರು ಗಾಳಿಯನ್ನು ಮಾತ್ರ ಉಸಿರಾಡಿದ ಸಾವಿರಾರು ವರ್ಷಗಳ ಕಾಲ ಧ್ಯಾನಿಸಿದರು. ಅವರ ಭಕ್ತಿಯನ್ನು ನೋಡಿ ಸ್ವರ್ಗದಿಂದ ಒಂದು ಧ್ವನಿ ಕೇಳಿತು, ಓ ದೇವರೇ, ನಿಮ್ಮ ಆಸೆ ಖಂಡಿತವಾಗಿಯೂ ಈಡೇರುತ್ತದೆ. ಶಿವನ ವಾಹನ ಮತ್ತು ಶಿವನ ಶ್ರೇಷ್ಠ ಭಕ್ತನಾಗುವ ಮಗನನ್ನು ನೀವು ಆಶೀರ್ವದಿಸುತ್ತೀರಿ. ಬ್ರಹ್ಮ ಸಂತೋಷಪಟ್ಟರು. ಅವನು ಭೂಮಿಯ ಮೇಲೆ ಧರ್ಮವನ್ನು ಸ್ಥಾಪಿಸಲು ಮಹಾನ್ ಆತ್ಮ ಇಳಿಯುವ ಸಮಯ ಬಂದಿದೆ ಎಂದು ಅರಿತುಕೊಂಡನು. ಪಿತಾಮಹನಂತಹ ಮಹಾನ್ ದೇವರೂ ಸಹ ಏನನ್ನೂ ಸಾಧಿಸಲು ಸಾಧ್ಯವಾಗಲಿಲ್ಲ. ಒಬ್ಬ ವ್ಯಕ್ತಿಯು ಬಯಸಿದ ಗುರಿಗಾಗಿ ತಪಸ್ಸು ಮಾಡಿದರೆ ಅವನು ತನ್ನ ಇಚ್ಛೆಯ ಬಲದಿಂದ ಅದನ್ನು ಸಾಧಿಸುತ್ತಾನೆ. ಬ್ರಹ್ಮ ಈಗ ಆ ವಿಶೇಷ ಕ್ಷಣಕ್ಕಾಗಿ ಕಾಯುತ್ತಿದ್ದನು. ಆದರೆ ಆ ಮಗು ಹೇಗೆ ಹುಟ್ಟುತ್ತಾನೆ? ಅವನು ತಾಯಿಯ ಗರ್ಭದಿಂದ ಹುಟ್ಟುತ್ತಾನೋ ಅಥವಾ ಯಜ್ಞದ ಬೆಂಕಿಯಿಂದ ನೇರವಾಗಿ ಹೊರಹೊಮ್ಮುತ್ತಾನೋ? ಇದು ಬಹಿರಂಗವಳ್ಳಿರುವ ಅದ್ಭುತ ರಹಸ್ಯವಾಗಿತ್ತು. ಕಲಿಕೆ. ಸಂಕಲ್ಪವು ಬಲವಾಗಿದ್ದರೆ ಮತ್ತು ಗುರಿ ಶುದ್ಧವಾಗಿದ್ದರೆ ಪ್ರಕೃತಿಯೇ ಆ ಆಸೆಯನ್ನು ಪೂರೈಸಲು ಒಂದು ಮಾರ್ಗವನ್ನು ಸೃಷ್ಟಿಸುತ್ತದೆ. ಬ್ರಹ್ಮಜಿಯ ತಪಸ್ಸು ಯಶಸ್ವಿಯಾಯಿತು ಮತ್ತು ಶಿಲಾದ ಮುನಿಗೆ ಒಂದು ಮಗು ಜನಿಸಿತು. ಆದರೆ ಆ ಮಗು ಸಾಮಾನ್ಯ ಮನುಷ್ಯನಾಗಿರಲಿಲ್ಲ. ಹುಟ್ಟಿದಾಗ ಅವನಿಗೆ 3 ಕಣ್ಣುಗಳು, 4 ತೋಳುಗಳು ಮತ್ತು ಜಡೆ ಕೂದಲಿತ್ತು. ಅವನು ಶಿವನಂತೆಯೇ ಕಾಣಿಸುತ್ತಿದ್ದನು. ಆ ಅದ್ಭುತ ಮಗು ಯಾರು? ಮುಂದಿನ ಅಧ್ಯಾಯವನ್ನು ಆಲಿಸಿ. ಅಧ್ಯಾಯ 42. ನಂದೀಶ್ವರ. ನಂದಿಯ ಅದ್ಭುತ ಮೂಲ ಕಥೆಯನ್ನು ಹೊಸ ಮತ್ತು ರೋಚಕ ತಿರುವಿಗೆ ತರುತ್ತಾ ಮಹರ್ಷಿ ಹೇಳಿದರು, ಓ ಋಷಿಗಳೇ, ಈಗ ಆ ಮಹಾನ್ ಭಕ್ತನ ಕಥೆಯನ್ನು ಕೇಳಿ. ಅವನಿಲ್ಲದೆ ಶಿವನ ಪೂಜೆ ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಅವನು ನಂದಿ ಹೊರತು ಬೇರೆ ಯಾರೂ ಅಲ್ಲ. ಆದರೆ ನಂದಿ ಕೇವಲ ಗೂಳಿಯಲ್ಲ, ಅವನು ಧರ್ಮದ ಸಾಕಾರ ಸ್ವರೂಪ. ಕಥೆಯ ಪ್ರಕಾರ ಶಿಲಾದ ಎಂಬ ಮಹಾನ್ ಋಷಿಯಿದ್ದನು. ಅವನ ಪೂರ್ವಜರು ಅವನಿಗೆ ಹೇಳಿದರು, ಮಗನೇ, ನಿನಗೆ ಸಂತಾನವಾಗದಿದ್ದರೆ ನಾವು ನರಕಕ್ಕೆ ಬೀಳುತ್ತೇವೆ. ನಮ್ಮನ್ನು ರಕ್ಷಿಸಲು ನಿನಗೆ ಮಗನು ಬೇಕು ಎಂದು ಹೇಳಿದರು. ಶಿಲಾದ ಋಷಿ ಚಿಂತಿತನಾದನು. ಅವನಿಗೆ ಎಂದಿಗೂ ಸಾಯದ ಮಗು, ಗರ್ಭವಿಲ್ಲದೆ ಹುಟ್ಟದ ಮಗು ಮತ್ತು ಅಮರನಾಗುವ ಮಗನು ಬೇಕಾಗಿತ್ತು. ಶಿಲಾದ ಋಷಿ ಶಿವನಿಗೆ ತೀವ್ರ ತಪಸ್ಸನ್ನು ಮಾಡಿದರು. ಅವನು ಇರುವೆಗಳ ದಿಬ್ಬದಂತೆ ನಿಶ್ಚಲನಾದನು. ಅವರ ತಪಸ್ಸಿಗೆ ಮೆಚ್ಚಿದ ಶಿವನು ಕಾಣಿಸಿಕೊಂಡು, ನೀನು ಏನು ಕೇಳುತ್ತೀಯಾ ಎಂದು ಕೇಳಿದನು. ಶಿಲಾದನು ಉತ್ತರಿಸಿದನು, ದೇವರೇ, ನನಗೆ ಮರಣವಿಲ್ಲದ ಮತ್ತು ನಿನ್ನಂತೆಯೇ ಇರುವ ಮಗನು ಬೇಕು. ಶಿವನು ಮುಗುಳಣಿಸಿ, ಹಾಗೇ ಆಗಲಿ, ನಾನು ನಿನ್ನ ಮಗನಾಗಿ ನಂದಿಯ ರೂಪದಲ್ಲಿ ನಿನ್ನ ಬಳಿಗೆ ಬರುತ್ತೇನೆ ಎಂದು ಹೇಳಿದನು. ಮಹರ್ಷಿ ಆ ದಿವ್ಯ ಕ್ಷಣವನ್ನು ವಿವರಿಸಿದನು. ಒಂದು ದಿನ ಶಿಲಾದ ಋಷಿ ಯಜ್ಞಕ್ಕಾಗಿ ಭೂಮಿಯನ್ನು ಉಳುತ್ತಿದ್ದನು. ಇದ್ದಕ್ಕಿದ್ದಂತೆ ಭೂಮಿಯಿಂದ ಒಂದು ದಿವ್ಯ ಬೆಳಕು ಹೊರಹೊಮ್ಮಿತು. ಆ ಬೆಳಕಿನ ನಡುವೆ ಒಂದು ಮಗು ಕಾಣಿಸಿಕೊಂಡಿತು. ಮಗು ಮಾನವ ಮಗುವಿನಂತೆ ಅಳುತ್ತಿರಲಿಲ್ಲ.
ಅವನ ನೋಟ ಗಮನಾರ್ಹವಾಗಿತ್ತು. ಅವನಿಗೆ 3 ಕಣ್ಣುಗಳು, 4 ತೋಳುಗಳು ಮತ್ತು ಜಡೆ ಕೂದಲಿತ್ತು. ಅವನು ಶಿವನಂತೆಯೇ ಕಾಣಿಸುತ್ತಿದ್ದನು. ಶಿಲಾದ ಮುನಿ ಅವನನ್ನು ನೋಡಿ ಸಂತೋಷದಿಂದ ನೃತ್ಯ ಮಾಡಲು ಪ್ರಾರಂಭಿಸಿದನು. ಅವನನ್ನು ತನ್ನ ಮಡಿಲಿನಲ್ಲಿ ಹಿಡಿದುಕೊಂಡು, ನನ್ನ ಪೂರ್ವಜರು ಮುಕ್ತರಾದರು ಎಂದು ಘೋಷಿಸಿದನು. ದೇವತೆಗಳು ಆಕಾಶದಿಂದ ಹೂವಿನ ಸುರಿಮಳೆಯನ್ನು ಸುರಿಸಿದರು. ಗಂಧರ್ವರು ಹಾಡುಗಳನ್ನು ಹಾಡಿದರು. ಮಗುವಿಗೆ ಸಂತೋಷ ತರುವ ಎಂಬ ಅರ್ಥವನ್ನು ನೀಡುವ ನಂದಿ ಎಂದು ಹೆಸರಿಸಲಾಯಿತು. ಆದರೆ ಈ ಸಂತೋಷ ಶಾಶ್ವತವೇ? ಶಿಲಾದ ಮುನಿ ನಂದಿಯ ಆಗಮನದಿಂದ ಸಂತೋಷಗೊಂಡನು. ಆದರೆ ಈ ಮಗು ತನ್ನ ಜೊತೆಗೆ ಹೆಚ್ಚು ಕಾಲ ಬದುಕುವುದಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಅವನು ಕೈಲಾಸದ ನಿವಾಸಿ. ಪಾಠ: ಪೂರ್ವಜರ ಮೋಕ್ಷ ಮತ್ತು ವಂಶಾವಳಿಯ ಯೋಗಕ್ಷೇಮವು ಕೇವಲ ಮಕ್ಕಳನ್ನು ಹೊಂದಿರುವುದರಿಂದ ಅಲ್ಲ, ಸುಸಂಸ್ಕೃತ ಮತ್ತು ಧರ್ಮನಿಷ್ಠ ಮಕ್ಕಳಿಂದ ಬರುತ್ತದೆ. ನಂದಿ ಇನ್ನೂ ಮಗುವಾಗಿದ್ದಾಗಲೇ ಇದ್ದಕ್ಕಿದ್ದಂತೆ ಅವನ ದೇಹವು ವೇಗವಾಗಿ ಬೆಳೆಯಲು ಪ್ರಾರಂಭಿಸಿತು. ಅವನು ರಾತ್ರೋರಾತ್ರಿ ಚಿಕ್ಕವನಾದನು. ನಂತರ ಒಂದು ದಿನ ಶಿವನ ಅನುಯಾಯಿಗಳು ಬಂದು ಶಿಲಾದ ಮುನಿಗೆ ಹೇಳಿದರು, ನಾವು ಅವನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇವೆ. ಅವನು ತನ್ನ ವೃದ್ಧಾಪ್ಯದ ಬೆಂಬಲವನ್ನು ಬಿಡುತ್ತಾನೆ. ಮುಂದಿನ ಅಧ್ಯಾಯದಲ್ಲಿ ನಂದಿಯ ವಿದಾಯ ಹೇಳುವ ಭಾವನಾತ್ಮಕ ದೃಶ್ಯವನ್ನು ಆಲಿಸಿ. ಅಧ್ಯಾಯ 43: ನಂದಿಯ ಪ್ರತಿಷ್ಠಾಪನೆಯ ಕಲ್ಪನೆ ಮತ್ತು ಸಿದ್ಧತೆ. ಮಹರ್ಷಿ ಕಥೆಯನ್ನು ಮುಂದುವರಿಸಿದನು. ಓ ಋಷಿಗಳೇ, ನಂದಿ ಸಾಮಾನ್ಯ ಮನುಷ್ಯರಂತೆ ಹುಟ್ಟಿರಲಿಲ್ಲ. ಆದ್ದರಿಂದ ಅವನ ಬೆಳವಣಿಗೆಯೂ ಸಾಮಾನ್ಯವಾಗಿರಲಿಲ್ಲ. ಸ್ವಲ್ಪ ಸಮಯದಲ್ಲೇ ನಂದಿ ವೇದಗಳ ಜ್ಞಾನವನ್ನು ಪಡೆದುಕೊಂಡನು. ಅವನ ತೇಜಸ್ಸು ಎಷ್ಟು ದೊಡ್ಡದೆಂದರೆ ಋಷಿಗಳೂ ಸಹ ಅವನ ಮುಂದೆ ನಮಸ್ಕರಿಸಿದರು. ಏತನ್ಮಧ್ಯೆ ಶಿವ ಮತ್ತು ತಾಯಿ ಪಾರ್ವತಿ ಕೈಲಾಸದಲ್ಲಿ ನಂದಿಗಾಗಿ ಕಾಯುತ್ತಿದ್ದರು. ಶಿವನು ತನ್ನ ಅನುಯಾಯಿಗಳನ್ನು ಕಳುಹಿಸಿದನು. ಅನುಯಾಯಿಗಳು ಶಿಲಾದ ಮುನಿಯ ಆಶ್ರಮವನ್ನು ತಲುಪಿದಾಗ ಶಿಲಾದ ಮುನಿಗೆ ಈ ನಿಧಿಯನ್ನು ಹಿಂದಿರುಗಿಸುವ ಸಮಯ ಬಂದಿದೆ ಎಂದು ಅರ್ಥವಾಯಿತು. ಭಾರವಾದ ಹೃದಯದಿಂದ, ಆದರೆ ಹೆಮ್ಮೆಯಿಂದ ಅವನು ತನ್ನ ಮಗ ನಂದಿಯನ್ನು ಶಿವನಿಗೆ ಒಪ್ಪಿಸಿದನು. ನಂದಿ ಕೈಲಾಸವನ್ನು ತಲುಪಿದಾಗ ಶಿವನು ದೂರದಿಂದಲೇ ಅವನನ್ನು ನೋಡಿದನೆಂದು ಮಹರ್ಷಿಯವರಿಗೆ ಹೇಳಿದನು. ನಂದಿ ಬಾಗಿಲಿಗೆ ಹೋಗಿ ಶಿವನ ಪಾದಗಳಿಗೆ ಬಿದ್ದನು. ಶಿವನು ಅವನನ್ನು ಎತ್ತಿಕೊಂಡು ಅಪ್ಪಿಕೊಂಡನು. ತಾಯಿ ಪಾರ್ವತಿ ನಂದಿಯನ್ನು ತನ್ನ ಸ್ವಂತ ಮಗನಂತೆ ಮುದ್ದಿಸಿದಳು. ಪಾರ್ವತಿ ಹೇಳಿದಳು, ಇಂದಿನಿಂದ ಗಣೇಶ ಮತ್ತು ಕಾರ್ತಿಕೇಯ ನಂತರ ನಂದಿ ನನ್ನ 3ನೇ ಮಗ. ಇದರ ನಂತರ ಶಿವನು ದೇವರಗಳ ಸಭೆಯನ್ನು ಕರೆದನು. ದೇವರೇ, ಈ ನಂದಿ ನನ್ನ ಒಂದು ಭಾಗ. ಇಂದಿನಿಂದ ಅವನು ನನ್ನ ಎಲ್ಲಾ ಗಣಗಳ ನಾಯಕನಾಗುತ್ತಾನೆ. ಅವನು ನನ್ನ ದ್ವಾರಪಾಲಕನೂ ಹಾಗೂ ನನ್ನ ವಾಹನವೂ ಆಗುತ್ತಾನೆ ಎಂದು ಅವನು ಘೋಷಿಸಿದನು. ಸೂತಜಿ ಹೇಳಿದರು, ಅಭಿಷೇಕ. ಅದರೊಂದಿಗೆ ರಾಜ್ಯಾಭಿಷೇಕದ ಸಿದ್ಧತೆಗಳು ಪ್ರಾರಂಭವಾದವು. ಇದು ಸಾಮಾನ್ಯ ಆಚರಣೆ ಆಗಿರಲಿಲ್ಲ. 3 ಲೋಕಗಳ ಪವಿತ್ರ ನದಿಗಳಾದ ಗಂಗಾ, ಯಮುನಾ, ಸರಸ್ವತಿ, ನರ್ಮದಾ ಮತ್ತು ಗೋದಾವರಿಗಳನ್ನು ಆಹ್ವಾನಿಸಲಾಯಿತು. ಸಾಗರಗಳು ತಮ್ಮ ರತ್ನಗಳ ಮಡಕೆಗಳನ್ನು ಕಳುಹಿಸಿವು. ಅಷ್ಟದಿಕ್ಕುಗಳ ರಕ್ಷಕರಾದ ಅಷ್ಟದಿಕ್ಪಾಲರು, ಅಂದರೆ 8 ದಿಕ್ಕುಗಳು, ತಮ್ಮ ಉಡುಗೊರೆಗಳನ್ನು ತಂದರು. ಕೈಲಾಸ ಪರ್ವತವನ್ನು ವಧುವಿನಂತೆ ಅಲಂಕರಿಸಲಾಗಿತ್ತು. ಬ್ರಹ್ಮ ಮತ್ತು ವಿಷ್ಣು ಕೂಡ ಬಂದರು. ಅವರು ನಂದಿಗೆ, ನೀನು ಅಮರನಾಗಿರುತ್ತೀಯ ಮತ್ತು ಅವನು ಎಲ್ಲಿದ್ದರೂ ಯಾವಾಗಲೂ ಶಿವನ ಮುಂದೆ ಕುಳಿತುಕೊಳ್ಳುವೆ ಎಂದು ಆಶೀರ್ವದಿಸಿದರು. ಅಭಿಷೇಕಕ್ಕಾಗಿ ಚಿನ್ನದ ಸಿಂಹಾಸನವನ್ನು ಸ್ಥಾಪಿಸಲಾಯಿತು. ಪಾಠ: ನಾವು ಎಲ್ಲವನ್ನೂ ದೇವರಿಗೆ ಒಪ್ಪಿಸಿದಾಗ ಅವನು ನಮ್ಮನ್ನು ಸೇವಕರನ್ನಾಗಿ ಮಾಡದೆ ಅವನ ಕುಟುಂಬದ ಸದಸ್ಯರನ್ನಾಗಿ ಮತ್ತು ಮುಖ್ಯಸ್ಥನಾಗಿ ಮಾಡುತ್ತಾನೆ. ನಂದಿ ಈಗ ಗಣಗಳ ರಾಜನಾಗುವ ಹಂತದಲ್ಲಿದ್ದನು. ಆದರೆ ಒಬ್ಬ ರಾಜನಿಗೆ ರಾಣಿಯೂ ಬೇಕಾಗುತ್ತದೆ. ಮರುತರಿಗೆ ಅತ್ಯಂತ ಸುಂದರಿ ಮತ್ತು ಸದ್ಗುಣಶೀಲಳಾದ ಮಗಳಿದ್ದಳು. ನಂದಿಯೊಂದಿಗೆ ಅವಳ ಮದುವೆ ಹೇಗೆ ನಿಶ್ಚಯವಾಯಿತು ಮತ್ತು ನಂದಿಯ ಮದುವೆಯಲ್ಲಿ ಯಾರು ಮದುವೆಯ ಅತಿಥಿಗಳಾದರು? ದೆಯ್ಯಗಳು, ಆತ್ಮಗಳು ಅಥವಾ ದೇವರಗಳು? ಮುಂದಿನ ಅಧ್ಯಾಯದಲ್ಲಿ ಈ ವಿಶಿಷ್ಟ ವಿವಾಹವನ್ನು ಆಲಿಸಿ. ಅಧ್ಯಾಯ 44: ನಂದೀಶ್ವರನ ಅಭಿಷೇಕ
ಮತ್ತು ದೈವಿಕ ವಿವಾಹ. ಕೈಲಾಸದಲ್ಲಿ ನಡೆಯುತ್ತಿದ್ದ ಆ ಭವ್ಯ ಚಾರಣೆಯ ವರ್ಣನೆಯನ್ನು ಮಹರ್ಷಿ ವಿವರಿಸಿದರು. ಅವರು ಹೇಳಿದರು, ಓ ಋಷಿಗಳೇ, ಆ ದೃಶ್ಯ ಅದ್ಭುತವಾಗಿತ್ತು. ನಂದಿ ರತ್ನಜಡಿತ ಸಿಂಹಾಸನದ ಮೇಲೆ ಕುಳಿತಿದ್ದರು. ಮೊದಲು ಬ್ರಹ್ಮ ವೇದ ಮಂತ್ರಗಳೊಂದಿಗೆ ನಂದಿಗೆ ಪವಿತ್ರ ನೀರಿನಿಂದ ಅಭಿಷೇಕಿಸಿದರು. ನಂತರ ವಿಷ್ಣು ಮತ್ತು ಅಂತಿಮವಾಗಿ ಮಹಾದೇವ ಸ್ವತಃ ತಮ್ಮ ಕಮಂಡಲಗಳಿಂದ ಬಂದ ನೀರಿನಿಂದ ನಂದಿಯನ್ನು ಶುದ್ಧೀಕರಿಸಿದರು. ನೀರು ನಂದಿಯ ತಲೆಯ ಮೇಲೆ ಬಿದ್ದ ತಕ್ಷಣ ಅವನ ರೂಪ ಇನ್ನಷ್ಟು ದೈವಿಕವಾಯಿತು ಎಂದು ಮಹರ್ಷಿ ಹೇಳಿದರು. ಅವನ ಮೇಲೆ ವಜ್ರದ ಕಿರೀಟವನ್ನು ಇಡಲಾಯಿತು. ಶಿವನು ತನ್ನ ಕಂಠಹಾರ ಮತ್ತು ಕಂಠಹಾರವನ್ನು ಕಾಣಿಕೆಯಾಗಿ ಕೊಟ್ಟನು. ಶಿವನು ನಂದಿಯ ಕಿರಿಯಲ್ಲಿ ರಹಸ್ಯ ಜ್ಞಾನವನ್ನು ಪಿಸುಗುಟ್ಟಿ ಅವನಿಗೆ ಎಲ್ಲಾ ಯೋಗಶಕ್ತಿಗಳನ್ನು ದಯಪಾಲಿಸಿದನು. ಅಷ್ಟರಲ್ಲಿ ಗಾಳಿ ದೇವತೆಗಳಾದ ಮರುತರ ಗುಂಪು ಬಂತು. ಅವರಿಗೆ ಸುಯಾಶ ಎಂಬ ಮಗಳಿದ್ದಳು. ಅವಳು ಲಕ್ಷ್ಮಿಯಷ್ಟೇ ಸುಂದರಿಯಾಗಿದ್ದಳು. ಮರುತರು ತಮ್ಮ ಕೈಗಳನ್ನು ಮುಡಿದು ಶಿವನಿಗೆ ಹೇಳಿದರು, ದೇವರೇ, ನಮ್ಮ ಈ ಮಗಳನ್ನು ನಂದಿಗೆ ಕೊಡಲು ನಾವು ಬಯಸುತ್ತೇವೆ. ಶಿವ ಸಂತೋಷದಿಂದ ಒಪ್ಪಿದನು. ಮಹರ್ಷಿ ಹೇಳಿದರು, ಕೈಲಾಸದಲ್ಲೇ ವಿವಾಹ ಮಂಟಪವನ್ನು ಅಲಂಕರಿಸಲಾಗಿತ್ತು. ಒಂದು ಕಡೆ ನಂದಿಯಂತೆ ಪ್ರಕಾಶಮಾನ ವರ, ಮತ್ತೊಂದು ಕಡೆ ಚಂದ್ರನಂತೆ ಸುಂದರವಾದ ವಧು. ಬ್ರಹ್ಮ ಸ್ವತಃ ಪುರೋಹಿತನಾಗಿ ಕಾರ್ಯನಿರ್ವಹಿಸಿದನು ಮತ್ತು ವಿಷ್ಣುವು ಕನ್ಯಾದಾನದ ವಿಧಿಯನ್ನು ನೆರವೇರಿಸಿದನು. ತಾಯಿ ಪಾರ್ವತಿ ಸುಯಾಶಾವನ್ನು ಅಲಂಕರಿಸಿ ಅವಳನ್ನು ತನ್ನ ಸೊಸೆಯಾಗಿ ಸ್ವೀಕರಿಸಿದಳು. ಮದುವೆಯ ನಂತರ ಶಿವನು ನಂದಿಯನ್ನು ಆಶೀರ್ವದಿಸಿ ಹೇಳಿದನು, ಓ ನಂದಿ, ನೀನು ನನಗೆ ಅತ್ಯಂತ ಪ್ರಿಯ. ನನ್ನನ್ನು ಪೂಜಿಸಿ ನಿನ್ನನ್ನು ಪೂಜಿಸದವರ ಪೂಜೆಯನ್ನು ನಾನು ಸ್ವೀಕರಿಸುವುದಿಲ್ಲ. ನೀನು ಸದಾ ನನ್ನ ಮಂದಿರದ ದ್ವಾರದಲ್ಲಿ ನಿಂತು ಭಕ್ತರ ಪ್ರಾರ್ಥನೆಗಳನ್ನು ನನಗೆ ತಿಳಿಸಬೇಕು. ನಂದಿಯ ಮದುವೆ ಮತ್ತು ಪವಿತ್ರೀಕರಣವು ಪೂರ್ಣವಾಯಿತು. ನಂದಿ ಇನ್ನೂ ಕೇವಲ ಗೂಳಿ ಅಥವಾ ವಾಹನವಾಗಿರಲಿಲ್ಲ. ಅವನು ನಂದೀಶ್ವರನಾದನು. ಶಿವಕುಟುಂಬದ ಮುಖ್ಯ ರಕ್ಷಕನಾದನು. ನಿಷ್ಠೆ ಮತ್ತು ಸೇವೆಯ ಪ್ರತಿಫಲವೆಂದರೆ ಸೇವಕನು ತನ್ನ ಯಜಮಾನನಂತೆ ಪೂಜಿಸಲ್ಪಡುತ್ತಾನೆ. ನಂದಿಯ ಕಥೆ ಪೂರ್ಣವಾಯಿತು. ಆದರೆ ನಂದಿ ಮತ್ತು ಶಿವ ಎಲ್ಲಿ ವಾಸಿಸುತ್ತಾರೆ? ಈ ವಿಶ್ವ ಎಷ್ಟು ವಿಶಾಲವಾಗಿದೆ! ನಮ್ಮ ಪಾದಗಳ ಕೆಳಗೆ ಇನ್ನೂ 7 ಲೋಕಗಳಿವೆ ಎಂದು ನಿಮಗೆ ತಿಳಿದಿದೆಯಾ? ಅವು ಕತ್ತಲೆಯ ಗುಹೆಗಳಲ್ಲ, ಬದಲಿಗೆ ಸ್ವರ್ಗಕ್ಕಿಂತ ಸುಂದರವಾದ ಕ್ಷೇತ್ರಗಳು. ಪಾತಾಳಲೋಕದ ನಿಗೂಢ ಜಗತ್ತು ಹೇಗಿರುತ್ತದೆ? ಮುಂದಿನ ಅಧ್ಯಾಯದಲ್ಲಿ ಕೇಳಿ. ಅಧ್ಯಾಯ 45. ಭೂಗತ ಲೋಕಗಳ ಅದ್ಭುತ ವಿವರಣೆ. ಮಹರ್ಷಿ ಈಗ ಭೂಮಿಯ ಕೆಳಗೆ ತನ್ನ ನೋಟವನ್ನು ತಿರುಗಿಸಿದನು. ಅವನು ಋಷಿಗಳಿಗೆ ಹೇಳಿದನು, ಓ ಜಿಜ್ಞಾಸುಗಳೇ, ಪಾತಾಳ ಲೋಕವು ಕೇವಲ ಕತ್ತಲೆ ಇರುವ ಭಯಾನಕ ಸ್ಥಳ ಎಂದು ನಾವು ಆಗಾಗ್ಗೆ ಭಾವಿಸುತ್ತೇವೆ. ಆದರೆ ಇದು ನಿಜವಲ್ಲ. ಲಿಂಗಪುರಾಣವು ವಿಭಿನ್ನ ಸತ್ಯವನ್ನು ಬಹಿರಂಗಪಡಿಸುತ್ತದೆ. ಮಹರ್ಷಿ 7 ಭೂಗತ ಲೋಕಗಳ ಹೆಸರುಗಳು ಮತ್ತು ವೈಭವಗಳನ್ನು ಒಂದೊಂದಾಗಿ ವಿವರಿಸಿದರು. ಭೂಮಿಯ ಕೆಳಗೆ 7 ಲೋಕಗಳಿವೆ: ಅತಲ, ವಿತಲ, ಸುತಲ, ತಲತಾಲ, ಮಹಾತಲ, ರಸತಲ ಮತ್ತು ಪಾತಾಳ. ಪ್ರತಿಯೊಂದು ಲೋಕವು 10,000 ಯೋಜನೆಗಳ ಆಳದಲ್ಲಿದೆ. ಅತಲ, ಇಲ್ಲಿನ ಮಣ್ಣು ಬಿಳಿಯಾಗಿದೆ. ಬಾಲ ಎಂಬ ರಾಕ್ಷಸ ಇಲ್ಲಿ ಆಳುತ್ತಾನೆ. ಇಲ್ಲಿನ ಮಹಿಳೆಯರು ಅತ್ಯಂತ ಸುಂದರ ಮತ್ತು ಇಂದ್ರಿಯಗಳು. ವಿತಲ, ಶಿವನ ವಾಸಸ್ಥಾನ, ಹತ್ಕೇಶ್ವರ. ಇಲ್ಲಿನ ಮಣ್ಣು ಕಪ್ಪು. ಹತಕ್ ಎಂಬ ವಿಶೇಷ ಚಿನ್ನ ಇಲ್ಲಿ ಕಂಡುಬರುತ್ತದೆ. ಸುತಲ, ವಿಷ್ಣುವಿನ ಉತ್ಕಟ ಭಕ್ತ ರಾಜ ಬಲಿ ಇಲ್ಲಿ ವಾಸಿಸುವುದರಿಂದ ಅತ್ಯಂತ ಪ್ರಸಿದ್ಧವಾಗಿದೆ. ಈ ಲೋಕವು ಸ್ವರ್ಗಕ್ಕಿಂತ ಹೆಚ್ಚು ಆಹ್ಲಾದಕರವಾಗಿದೆ. ತಲಾಲ್, ದೇವರುಗಳ ನಗರಗಳನ್ನು ನಿರ್ಮಿಸಿದ ಅಸ್ಪಷ್ಟ ರಾಕ್ಷಸ ರಾಜನ ರಾಜ್ಯ. ಮಹಾತಲ, ಬೃಹತ್ ಹುಡ್ಡುಗಳನ್ನು ಹೊಂದಿರುವ ಕಶ್ಯಪ ಸರ್ಪಗಳ ಕುಲನ ರಾಜ್ಯ. ರಸತಲ, ದೇವರುಗಳ ಶತ್ರುಗಳಾದ ರಾಕ್ಷಸರು ಮತ್ತು ರಾಕ್ಷಸರು ಇಲ್ಲಿ ವಾಸಿಸುತ್ತಾರೆ. ಪಾತಾಳವು ಎಲ್ಲಕ್ಕಿಂತ ಕೆಳಮಟ್ಟದ್ದಾಗಿದೆ.
ಇಲ್ಲಿ ಸರ್ಪಗಳ ರಾಜ ವಾಸುಕಿ ಆಳುತ್ತಾನೆ. ಸೂತ ಹೇಳಿದನು, ಓ ಋಷಿಗಳೇ, ಈ ಲೋಕಗಳು ಸೂರ್ಯನ ಬೆಳಕನ್ನು ಪಡೆಯುವುದಿಲ್ಲ, ಆದರೂ ಅದು ಎಂದಿಗೂ ಕತ್ತಲೆಯಾಗುವುದಿಲ್ಲ. ಏಕೆಂದರೆ ಇಲ್ಲಿ ವಾಸಿಸುವ ಸರ್ಪಗಳು ತಮ್ಮ ಹೆಡೆಗಳ ಮೇಲೆ ರತ್ನಗಳೆಂದು ಕರೆಯಲ್ಪಡುವ ದೊಡ್ಡ ರತ್ನಗಳನ್ನು ಹೊಂದಿವೆ. ಈ ರತ್ನಗಳ ಬೆಳಕಿನಿಂದ ಇಡೀ ಭೂಗತ ಲೋಕವು ಪ್ರಕಾಶಿಸಲ್ಪಟ್ಟಿದೆ. ಇಲ್ಲಿ ಯಾವುದೇ ವೃದ್ಧಾಪ್ಯವಿಲ್ಲ, ಚಿಂತೆಯಿಲ್ಲ, ಅನಾರೋಗ್ಯವಿಲ್ಲ. ಇಲ್ಲಿನ ಕಟ್ಟಡಗಳು ಚಿನ್ನ ಮತ್ತು ಬೆಳ್ಳಿಯಿಂದ ಮಾಡಲ್ಪಟ್ಟಿದೆ. ಭೂಗತ ಲೋಕದ ಈ ವಿವರಣೆಯನ್ನು ಕೇಳಿದ ಋಷಿಗಳು ಆಶ್ಚರ್ಯಚಕಿತರಾದರು. ಅವರು ದೇವರ ಸೃಷ್ಟಿ ಎಲ್ಲೆಡೆ ಸುಂದರವಾಗಿದೆ ಎಂದು ಅರಿತುಕೊಂಡರು. ಅದು ಆಕಾಶ ಅಥವಾ ಭೂಗತ ಲೋಕವಾಗಿರಬಹುದು. ದೇವರ ಈ ವಿಶಾಲ ಮತ್ತು ಅದ್ಭುತ ಸೃಷ್ಟಿಗೆ ನಮಸ್ಕರಿಸುವಾಗ ಮತ್ತು ಭೂಗತ ಲೋಕದ ಅಧಿಪತಿಗಳಾದ ನಾಗರಾಜ ಮತ್ತು ಭೋಲೇನಾಥ್ ಅವರನ್ನು ಧ್ಯಾನಿಸುವಾಗ ಕಮೆಂಟ್ಸ್ಗಳಲ್ಲಿ ಹರ್ ಹರ್ ಮಹಾದೇವ್, ಜೈ ನಾಗೇಶ್ವರ ಎಂದು ಬರೆಯಿರಿ. ದೇವರು ಬ್ರಹ್ಮಾಂಡದ ಪ್ರತಿಯೊಂದು ಕಣದಲ್ಲೂ ಇದ್ದಾನೆ. ಈ ವಿಷಯವನ್ನು ಹರಡಲು ವಿಡಿಯೋವನ್ನು ಇಷ್ಟಪಡಲು ಮರೆಯಬೇಡಿ. ನಾವು ಕಡಿಮೆ ಅಥವಾ ಕೆಟ್ಟದು ಎಂದು ಪರಿಗಣಿಸುವುದರಿಂದ ಕಲಿಯಿರಿ. ದೇವರು ಅಲ್ಲಿಯೂ ಅದ್ಭುತವಾದ ನಿಧಿಗಳನ್ನು ಮರೆಮಾಡಿರಬಹುದು. ದೃಷ್ಟಿಕೋನದಲ್ಲಿ ಬದಲಾವಣೆಯ ಅಗತ್ಯವಿದೆ. ನಾವು ಕೆಳಗಿನ ಲೋಕವನ್ನು ನೋಡಿದ್ದೇವೆ. ಈಗ ಮೇಲಕ್ಕೆ ಚಲಿಸೋಣ. ನಮ್ಮ ಭೂಮಿ ಹೇಗಿದೆ? ಅದು ದುಂಡಗಾಗಿದೆಯೋ ಅಥವಾ ಸಮತಳವಾಗಿದೆಯೋ? ಮತ್ತು ನಾವು ವಾಸಿಸುವ ಭೂಮಿ 7 ದ್ವೀಪಗಳಲ್ಲಿ ಒಂದು ಎಂದು ನಿಮಗೆ ತಿಳಿದಿದೆಯೋ? ಇತರ 6 ದ್ವೀಪಗಳು ಹೇಗಿವೆ ಮತ್ತು ಅಲ್ಲಿ ಯಾರು ವಾಸಿಸುತ್ತಾರೆ? ಮುಂದಿನ ಅಧ್ಯಾಯವನ್ನು ಆಲಿಸಿ. ಅಧ್ಯಾಯ 46. 7 ದ್ವೀಪಗಳು ಮತ್ತು ಸಾಗರಗಳ ಭೌಗೋಳಿಕತೆ. ಮಹರ್ಷಿ ಈಗ ಋಷಿಮುನಿಗಳಿಗೆ ಭೌಗೋಳಿಕ ನಕ್ಷೆಯನ್ನು ಬಹಿರಂಗಪಡಿಸಿದರು. ಅವರು ಹೇಳಿದರು, ಓ ಋಷಿಮುನಿಗಳೇ, ಈ ಭೂಮಿಯು ಕಾಣುವಷ್ಟು ಚಿಕ್ಕದಲ್ಲ. ಇದು 7 ದೊಡ್ಡ ದ್ವೀಪಗಳಾಗಿ ವಿಂಗಡಿಸಲ್ಪಟ್ಟಿದೆ. ಈ ದ್ವೀಪಗಳು ಈರುಳ್ಳಿಯ ಸಿಪ್ಪೆಗಳಂತೆ ಪರಸ್ಪರ ಸುತ್ತುವರಿದಿವೆ. ಮಹರ್ಷಿ 7 ದ್ವೀಪಗಳಿಗೆ ಹೆಸರಿಟ್ಟರು. ಜಂಬೂ ದ್ವೀಪ, ಇದು ನಾವು ವಾಸಿಸುವ ಅತ್ಯಂತ ಜಂಬೂ ದ್ವೀಪ, ಇದು ಮಧ್ಯದಲ್ಲಿರುವ ಮುಖ್ಯ ದ್ವೀಪ. ಪ್ಲಕ್ಷ ದ್ವೀಪ, ಇದು ಜಂಬೂ ದ್ವೀಪಕ್ಕಿಂತ 2 ಪಟ್ಟು ದೊಡ್ಡದು. ಶಾಲ್ಮಲಿ ದ್ವೀಪ, ಇಲ್ಲಿ ಶಾಲ್ಮಲಿ ಎಂದರೆ ರೇಷ್ಮೆ ಹತ್ತಿ ಮರಗಳು ಸಮೃದ್ಧಿಯಾಗಿ ಬೆಳೆಯುತ್ತವೆ. ಕುಶದ್ವೀಪ, ಇಲ್ಲಿ ಕುಶ ಎಂಬ ಪವಿತ್ರ ಹುಲ್ಲು ಬೆಳೆಯುತ್ತದೆ. ಕ್ರೌಂಚ ದ್ವೀಪ, ಇಲ್ಲಿ ಕ್ರೌಂಚ ಎಂಬ ಪ್ರಸಿದ್ಧ ಪರ್ವತವಿದೆ. ಶಾಕ ದ್ವೀಪ, ಇಲ್ಲಿ ಶಾಕ ಎಂಬ ಮರಗಳಿವೆ. ಪುಷ್ಕರ ದ್ವೀಪ, ಇದು ಅತ್ಯಂತ ಹೊರಗಿನ ಮತ್ತು ಅತಿ ದೊಡ್ಡ ದ್ವೀಪ. ಅತ್ಯಂತ ಆಶ್ಚರ್ಯಕರವಾದ ವಿಷಯವೆಂದರೆ ಈ 7 ದ್ವೀಪಗಳು 7 ವಿಭಿನ್ನ ಬಗೆಯ ಸಮುದ್ರಗಳಿಂದ ಆವೃತವಾಗಿವೆ. ಜಂಬೂ ದ್ವೀಪವು ಉಪ್ಪಿನ ನೀರಿನ ಸಮುದ್ರದಿಂದ ಆವೃತವಾಗಿದೆ. ಪ್ಲಕ್ಷ ದ್ವೀಪವು ಕಬ್ಬಿನ ರಸದ ಸಮುದ್ರದಿಂದ. ಶಾಲ್ಮಲಿ ದ್ವೀಪವು ಮಧ್ಯದ ಸಮುದ್ರದಿಂದ. ಕುಶದ್ವೀಪವು ತುಪ್ಪದ ಸಮುದ್ರದಿಂದ. ಕ್ರೌಂಚ ದ್ವೀಪವು ಮೊಸರಿನ ಸಮುದ್ರದಿಂದ. ಶಾಕ ದ್ವೀಪವು ಹಾಲಿನ ಸಮುದ್ರದಿಂದ. ಪುಷ್ಕರ ದ್ವೀಪವು ಸಿಹಿನೀರಿನ ಸಮುದ್ರದಿಂದ ಆವೃತವಾಗಿದೆ. ಇದನ್ನು ಕೇಳಿದ ಋಷಿಗಳು ಆಶ್ಚರ್ಯಚಕಿತರಾದರು. ಹಾಲು ಮತ್ತು ತುಪ್ಪದ ಸಾಗರಗಳು ಹೇಗೆ ಸಾಧ್ಯ ಎಂದು ಅವರು ಚಿಂತಿಸಿದರು. ಆಗ ಸೂತಾಜಿ ವಿವರಿಸಿದರು, ಇದು ದೇವರ ಮಾಯಾಶಕ್ತಿಯ ಪ್ರಭಾವ. ಅಲ್ಲಿ ವಾಸಿಸುವ ಜನರು ಎಂದಿಗೂ ಹಸಿವಿನಿಂದ ಬಳಲುವುದಿಲ್ಲ. ನಿವಾಸಿಗಳು ದೇವರುಗಳಂತೆ ಸಂತೋಷ ಮತ್ತು ಆರೋಗ್ಯವಂತರಾಗಿದ್ದಾರೆ. ಇಲ್ಲಿ ಧರ್ಮವು 4 ಕಾಲುಗಳ ಮೇಲೂ ಮೇಲುಗೈ ಸಾಧಿಸುತ್ತದೆ. ಈ ದ್ವೀಪಗಳ ಆಡಳಿತವನ್ನು ರಾಜ ಪ್ರಿಯವ್ರತನ 7 ಪುತ್ರರಿಗೆ ವಹಿಸಲಾಗಿತ್ತು. ಪ್ರತಿಯೊಂದು ದ್ವೀಪವು ತನ್ನದೇ ಆದ ವಿಶಿಷ್ಟ ವ್ಯವಸ್ಥೆಯನ್ನು ಹೊಂದಿದೆ. ತನ್ನದೇ ಆದ ನದಿಗಳನ್ನು ಮತ್ತು ಪರ್ವತಗಳನ್ನು ಹೊಂದಿದೆ. ಪಾಠವೆಂದರೆ ವಿಶ್ವದಲ್ಲಿ ಸಂಪನ್ಮೂಲಗಳ ಕೊರತೆಯಿಲ್ಲ. ಪ್ರತಿಯೊಂದು ಜೀವಿಯ ಪೋಷಣೆಗಾಗಿ ದೇವರು ಹೇರಳವಾದ ವ್ಯವಸ್ಥೆಗಳನ್ನು ಮಾಡಿದ್ದಾನೆ. ಈ ಎಲ್ಲಾ ದ್ವೀಪಗಳಲ್ಲಿ ಜಂಬೂ ದ್ವೀಪವೇ ಏಕೆ ಅತ್ಯಂತ ವಿಶೇಷವಾಗಿದೆ? ಅದಕ್ಕೆ ಜಾಂಬೂ ಎಂಬ ಜಾಮೂನು ಹಣ್ಣಿನ ಹೆಸರನ್ನು ಏಕೆ ಇಡಲಾಗಿದೆ?
ಆ ಜಾಮೂನು ಹಣ್ಣು ಎಷ್ಟು ದೊಡ್ಡದು, ಆನೆಯಷ್ಟು, ಮತ್ತು ಆ ಹಣ್ಣು ಬಿದ್ದಾಗ ಏನಾಗುತ್ತದೆ? ಮುಂದಿನ ಅಧ್ಯಾಯದಲ್ಲಿ ಜಂಬೂ ದ್ವೀಪದ ಈ ರಸಭರಿತ ರಹಸ್ಯವನ್ನು ಕೇಳಿರಿ. ಅಧ್ಯಾಯ 47 ಜಂಬೂ ದ್ವೀಪ ಮತ್ತು ಭರತವರ್ಷದ ವೈಭವ. ಈಗ ಮಹರ್ಷಿ ನಮ್ಮ ಜನ್ಮಸ್ಥಳವಾದ ದ್ವೀಪವನ್ನು ವಿವರಿಸಲು ಪ್ರಾರಂಭಿಸಿದರು. ಅವರು ಹೇಳಿದರು, ಓ ಋಷಿಗಳೇ, ಜಂಬೂ ದ್ವೀಪವು 7 ದ್ವೀಪಗಳ ಮಧ್ಯದಲ್ಲಿದೆ. ಇದು 1,00,000 ಯೋಜನೆಗಳನ್ನು ವ್ಯಾಪಿಸಿದೆ. ಇಲ್ಲಿ ಒಂದು ದೈವಿಕ ಜಾಮೂನ್ ಮರ ಇರುವುದರಿಂದ ಇದಕ್ಕೆ ಜಂಬೂ ಎಂದು ಹೆಸರಿಸಲಾಗಿದೆ. ಆ ಮರವು ತುಂಬಾ ದೊಡ್ಡದಾಗಿದ್ದು ಅದರ ಕೊಂಬೆಗಳು ಆಕಾಶವನ್ನು ಮುಟ್ಟುತ್ತವೆ. ಮಹರ್ಷಿ ಒಂದು ಅದ್ಭುತ ಸಂಗತಿಯನ್ನು ಬಹಿರಂಗಪಡಿಸಿದರು. ಆ ಮರದ ಮೇಲೆ ಬೆಳೆಯುವ ಜಾಮೂನ್ ಹಣ್ಣುಗಳು ಆನೆಗಳಷ್ಟು ದೊಡ್ಡದಾಗಿರುತ್ತವೆ. ಅವು ಹಣ್ಣಾಗುತ್ತವೆ ಮತ್ತು ಬೀಳುವಾಗ ಅವುಗಳ ರಸವು ಜಂಬೂ ನದಿ ಎಂಬ ನದಿಯನ್ನು ರೂಪಿಸುತ್ತದೆ. ಆ ನದಿಯಿಂದ ನೀರು ಕುಡಿಯುವ ಯಾರಾದರೂ ಎಂದಿಗೂ ಬೆವರುವುದಿಲ್ಲ, ಎಂದಿಗೂ ವಯಸ್ಸಾಗುವುದಿಲ್ಲ ಮತ್ತು ಅವರ ದೇಹವು ಚಿನ್ನದಂತೆ ಹೊಳೆಯುತ್ತದೆ. ಜಂಬೂ ದ್ವೀಪವನ್ನು ಇಳವೃತ, ಭದ್ರಾಶ್ವ, ಕೇತುಮಾಲ ಮತ್ತು ಇತರ ಪ್ರದೇಶಗಳನ್ನೊಳಗೊಂಡಂತೆ 9 ಭಾಗಗಳಾಗಿ ವಿಂಗಡಿಸಲಾಗಿದೆ. ಆದರೆ ದಕ್ಷಿಣದ ಪ್ರದೇಶವನ್ನು ಭರತವರ್ಷ ಎಂದು ಕರೆಯಲಾಗುತ್ತದೆ. ಮಹರ್ಷಿಯ ಧ್ವನಿ ಗಂಭೀರವಾಗಿತ್ತು ಮತ್ತು ಗೌರವದಿಂದ ತುಂಬಿತ್ತು. ಅವರು ಹೇಳಿದರು, ಓ ಋಷಿಗಳೇ, ಭಾರತವು ಸಾಮಾನ್ಯ ಭೂಮಿಯಲ್ಲ, ಇದು ಕರ್ಮಭೂಮಿ. ಇತರೆ ಎಲ್ಲಾ ಲೋಕಗಳು ಮತ್ತು ದ್ವೀಪಗಳು ಕೇವಲ ಭೋಗಭೂಮಿಗಳು, ಅಂದರೆ ಅಲ್ಲಿ ಜೀವಿಗಳು ತಮ್ಮ ಪುಣ್ಯ ಫಲಗಳನ್ನು ಮಾತ್ರ ಅನುಭವಿಸುತ್ತಾರೆ. ಆದರೆ ಭಾರತ ಮಾತ್ರ ಮಾನವರು ಹೊಸ ಕರ್ಮಗಳನ್ನು ಮಾಡಬಹುದಾದ ಸ್ಥಳವಾಗಿದೆ. ಇಲ್ಲಿ ಮಾಡುವ ತಪಸ್ಸು, ದಾನ ಮತ್ತು ತ್ಯಾಗದ ಮೂಲಕ ಮಾತ್ರ ಆತ್ಮವು ಸ್ವರ್ಗ ಅಥವಾ ಮೋಕ್ಷವನ್ನು ಪಡೆಯಬಹುದು. ದೇವರುಗಳು ಸಹ ಸ್ವರ್ಗದಲ್ಲಿ ಕುಳಿತಾಗ ಭಾರತದಲ್ಲಿ ಮಾನವ ಜನ್ಮಕ್ಕಾಗಿ ಪ್ರಾರ್ಥಿಸುತ್ತಾರೆ, ಏಕೆಂದರೆ ಅವರ ಪುಣ್ಯಗಳು ಖಾಲಿಯಾದಾಗ ಅವರು ಹಿಂತಿರುಗಬೇಕು. ಆದರೆ ಭಾರತದಿಂದ ಮೋಕ್ಷಕ್ಕೆ ಏಣಿಯು ನೇರವಾಗಿ ಶಿವಲೋಕಕ್ಕೆ ಕಾರಣವಾಗುತ್ತದೆ. ಮಹರ್ಷಿ ಭಾರತದ 7 ಪರ್ವತಗಳನ್ನು ನೆನಪಿಸಿಕೊಂಡರು. ಮಹೇಂದ್ರ, ಮಲಯ, ಸಹ್ಯ ಮತ್ತು ಪವಿತ್ರ ನದಿಗಳಾದ ಗಂಗಾ, ಯಮುನಾ ಮತ್ತು ಗೋದಾವರಿಯನ್ನು. ದೇವರನ್ನು ಪೂಜಿಸದ ಇಲ್ಲಿ ಜನಿಸಿದ ವ್ಯಕ್ತಿಯು ಅಮೃತ ಸಾಗರದಲ್ಲಿ ವಾಸಿಸುತ್ತಿದ್ದರು, ಬಾಯಾರಿಕೆಯಿಂದ ಸಾಯುವ ಮೂರ್ಖನಂತೆ ಎಂದು ಹೇಳಿದರು. ಕಲಿಕೆ: ಭಾರತದಲ್ಲಿ ಜನಿಸುವುದು ಅತ್ಯಂತ ದೊಡ್ಡ ಆಶೀರ್ವಾದ. ಈ ಅವಕಾಶವನ್ನು ನಿಷ್ಪ್ರಯೋಜಕ ಆನಂದಕ್ಕಾಗಿಯಲ್ಲ, ಆದರೆ ಉದಾತ್ತ ಕಾರ್ಯಗಳಿಗಾಗಿ ಬಳಸಬೇಕು. ಜಂಬೂ ದ್ವೀಪದ ಮಧ್ಯಭಾಗದಲ್ಲಿ ಭೂಮಿಯ ಅಕ್ಷವಾಗಿರುವ ಪರ್ವತವಿದೆ. ಇದು ಚಿನ್ನದಿಂದ ಮಾಡಲ್ಪಟ್ಟಿದ್ದು ಇದರ ಎತ್ತರ 84,000 ಯೋಜನೆಗಳು. ಸೂರ್ಯ ಮತ್ತು ಚಂದ್ರರೂ ಸಹ ಅದರ ಸುತ್ತ ಸುತ್ತುತ್ತಾರೆ. ಅದು ಯಾವ ಮಾಂತ್ರಿಕ ಪರ್ವತ? ಮುಂದಿನ ಅಧ್ಯಾಯದಲ್ಲಿ ಸುಮೇರು ಪರ್ವತದ ಭವ್ಯತೆಯನ್ನು ಕೇಳಿ. ಅಧ್ಯಾಯ 48 ಸುಮೇರು ಪರ್ವತ, ಬ್ರಹ್ಮಾಂಡದ ಸುವರ್ಣ ಅಕ್ಷ. ಮಹರ್ಷಿ ಋಷಿಗಳನ್ನು ಭೂಮಿಯ ಮಧ್ಯಭಾಗದತ್ತ ಕಾಲ್ಪನಿಕ ಪ್ರಯಾಣಕ್ಕೆ ಕರೆದೊಯ್ಯುತ್ತಾ ಹೇಳಿದರು, ಓ ಋಷಿಗಳೇ, ಈಗ ನಿಮ್ಮ ಕಲ್ಪನೆಯನ್ನು ಅತ್ಯುನ್ನತ ಶಿಖರದತ್ತ ಹರಿಸಿ. ಇಳವೃತ ವರ್ಷದಲ್ಲಿ ಜಂಬೂ ದ್ವೀಪದ ಹೃದಯ ಭಾಗದಲ್ಲಿ ಪರ್ವತರಾಜ ಸುಮೇರು ಅಹಂಕಾರದಿಂದಲ್ಲ, ದಿವ್ಯತೆಯಿಂದಲೇ ಉದ್ಭಾಸಿತವಾಗಿಯೇ ನಿಂತಿದೆ. ಈ ಪರ್ವತವು ಸಾಮಾನ್ಯ ಕಲ್ಲಿನಿಂದ ನಿರ್ಮಿತವಲ್ಲ, ಇದು ಶುದ್ಧ ಚಿನ್ನ ಮತ್ತು ಅನೇಕ ರತ್ನಗಳಿಂದ ನಿರ್ಮಿತ. ಇದರ ಎತ್ತರ 84,000 ಯೋಜನೆಗಳು ಮತ್ತು ಇದು 16,000 ಯೋಜನೆಗಳ ಆಳದಲ್ಲಿ ನರಕಕ್ಕೆ ಮುಳುಗುತ್ತದೆ. ಇದರ ಆಕಾರವು ಕಮಲದ ಹೂವಿನ ಮಧ್ಯಭಾಗವನ್ನು ಹೋಲುತ್ತದೆ. ಕೆಳಭಾಗದಲ್ಲಿ ಸ್ವಲ್ಪ ಕಿರಿದಾಗಿ ಮತ್ತು ಮೇಲ್ಭಾಗದಲ್ಲಿ ಅಗಲವಾಗಿ. ಮಹರ್ಷಿ ಅದರ ಬಣ್ಣಗಳ ಅದ್ಭುತ ವಿವರಣೆಯನ್ನು ನೀಡಿದರು. ಸುಮೇರು ಪರ್ವತವು ಭಿನ್ನ ಬಣ್ಣಗಳ 4 ಬದಿಗಳಿವೆ. ಪೂರ್ವ ಭಾಗವು ಬಿಳಿ ಬೆಳ್ಳಿಯಂತಿದೆ, ದಕ್ಷಿಣ ಭಾಗವು ಹಳದಿ ಚಿನ್ನದಂತಿದೆ, ಪಶ್ಚಿಮ ಭಾಗವು ಕಪ್ಪು ನೀಲಮಣಿಯಂತಿದೆ ಮತ್ತು ಉತ್ತರ ಭಾಗವು ಕೆಂಪು ಮಾಣಿಕ್ಯದಂತಿದೆ. ಆದ್ದರಿಂದಲೇ ಸೂರ್ಯ ವಿವಿಧ ಬದಿಗಳ ಮೂಲಕ ಹಾದು ಹೋಗುವಾಗ ಆಕಾಶವು ಬಣ್ಣಗಳನ್ನು ಬದಲಾಯಿಸುತ್ತದೆ.
ಸುಮೇರು ಶಿಖರದಲ್ಲಿ ಕಲ್ಪವೃಕ್ಷಗಳ ಕಾಡುಗಳಿವೆ. ಅಲ್ಲಿ ಮರಗಳು ದಿವ್ಯವಾಗಿ ಬೆಳೆಯುತ್ತವೆ. ಮಣ್ಣು ಸುಗಂಧದಿಂದ ತುಂಬಿದೆ. ಸಿದ್ಧರು, ಚರಣರು ಮತ್ತು ಗಂಧರ್ವರು ಅಲ್ಲಿ ವಸಿಸುತ್ತಾರೆ. ಅದರ ಗುಹೆಗಳಲ್ಲಿ ದೈವಿಕ ಋಷಿಗಳ ಆಶ್ರಮಗಳಿವೆ. ಸುಮೇರು ಪರ್ವತವು ಕೇವಲ ಪರ್ವತವಲ್ಲ, ಭೂಮಿಯ ಸಮತೋಲನವನ್ನು ಕಾಯೋಲುವ ದಿವ್ಯ ಸ್ತಂಭವೆಂದು ಮಹರ್ಷಿ ವಿವರಿಸಿದರು. ಸೂರ್ಯ, ಚಂದ್ರ ಮತ್ತು ಎಲ್ಲಾ ಗ್ರಹಗಳು ಮತ್ತು ನಕ್ಷತ್ರಗಳು ಈ ಸುಮೇರು ಪರ್ವತದ ಸುತ್ತ ಸುತ್ತುತ್ತವೆ. ಇದು ದೇವತೆಗಳ ಆಟದ ಮೈದಾನ. ಅದರ ಸುತ್ತಲೂ 4 ಸೂಕ್ಷ್ಮ ಪರ್ವತಗಳಿವೆ: ಮಂದರ, ಗಂಧಮಾದನ, ವಿಪುಲ ಮತ್ತು ಸುಪಾರ್ಶ್ವ. ಈ ಪರ್ವತಗಳ ಮೇಲೆ 4 ಬೃಹತ್ ಮಾವು, ಜಾಮುನಿ, ಕದಂ ಮತ್ತು ಆಲದ ಮರಗಳು ಧ್ವಜಗಳಂತೆ ನಿಂತಿವೆ. ಪಾಠ: ಸುಮೇರು ಪರ್ವತವು ತನ್ನ ಕೇಂದ್ರದಲ್ಲಿ ಸ್ಥಿರವಾಗಿ ಉಳಿದುಕೊಂಡು ಇಡೀ ಭೂಮಿಯನ್ನು ಸಮತೋಲನ ಮಾಡಿದಂತೆ ನಾವೂ ಸಹ ಜೀವನದ ಗದ್ದಲದ ನಡುವೆ ನಮ್ಮ ಮನಸ್ಸನ್ನು ದೇವರ ಮೇಲೆ ಕೇಂದ್ರೀಕರಿಸಬೇಕು. ನಾವು ಪರ್ವತವನ್ನು ನೋಡಿದ್ದೇವೆ, ಆದರೆ ಅದರ ಮೇಲೆ ಯಾರು ವಸಿಸುತ್ತಾರೆ? ಅದರ ಶಿಖರದಲ್ಲಿ ಸ್ವರ್ಗಕ್ಕಿಂತ ಸುಂದರವಾದ ವಿಶಾಲ ನಗರವಿದೆ. ಬ್ರಹ್ಮನ ಸಂಸತ್ತು ಅಲ್ಲಿ ನಡೆಯುತ್ತದೆ. ಆ ಚಿನ್ನದ ನಗರದ ಹೆಸರೇನು ಮತ್ತು ಯಾವ 8 ದೇವರಗಳ ಅರಮನೆಗಳು ಅದನ್ನು ಸುತ್ತಿವೆ? ಮುಂದಿನ ಅಧ್ಯಾಯದಲ್ಲಿ ಆಲಿಸಿ.